ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಛಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ. ಮಕ್ಕಳೇ, ನೀವು ಕರ್ತನಲ್ಲಿರುವವರೆಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು, ಇದು ಧರ್ಮ. ಸಂದೇಶದ ಶಿರೋನಾಮೆ ಇದು ಧರ್ಮ ಎಂಬುದಾಗಿ. ಯಾವುದು ಧರ್ಮವಾಗಿದೆ ಎಂಬುದಾಗಿ ನಾವು ವಾಕ್ಯದ ಮೂಲಕ ತಿಳಿದುಕೊಳ್ಳುವಂತವರಾಗೋಣ. ಈ ವಾಕ್ಯದಲ್ಲಿ ನೋಡುವಾಗ ಪೌಲನು ಎಫೆಸದವರಿಗೆ ಈ ರೀತಿಯಾಗಿ ಬರೀತಾ ಇದ್ದಾನೆ. ಮಕ್ಕಳಿರ, ಕರ್ತನಲ್ಲಿ ನೀವು ಇರುವವರೆಗೆ ನಿಮ್ಮ ತಂದೆ ತಾಯಿಗಳಿಗೆ ನೀವು ವಿಧೇಯರಾಗಿರಬೇಕು, ನಿಮ್ಮ ತಂದೆ ತಾಯಿ ಹೇಳುವ ಮಾತುಗಳನ್ನು ಕೇಳಬೇಕು ಎಂಬುದಾಗಿ ಇದು ಧರ್ಮದ ಮಾತು ಆಗಿದೆ ಎಂಬುದಾಗಿ ಪೌಲನು ಎಫೆಸದವರಿಗೆ ಹೇಳುತ್ತಾ ಇದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ತಂದೆ ತಾಯಿಗಳೇ, ಸಹೋದರ ಸಹೋದರಿಯರೇ, ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾಗಿ ಜೀವಿಸುತ್ತಾ ಇದ್ದೇವೆ, ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ನಮ್ಮ ತಂದೆ ತಾಯಿಯ ಮಾತುಗಳನ್ನು ಯಾವ ರೀತಿಯಾಗಿ ಕೇಳುತ್ತಾ ಇದ್ದೇವೆ? ಈ ಒಂದು ದಿನದಲ್ಲಿ ನಮ್ಮ ಜೀವಿತದಲ್ಲಿ ನಮ್ಮ ತಂದೆ ತಾಯಿ ಹೇಳಿರುವಂತಹ ಮಾತುಗಳು ನಾವು ಪರಿಪಾಲನೆ ಮಾಡಿಕೊಂಡು ಜೀವಿಸುತ್ತಾ ಇದ್ದೇವಾ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಯಾಕೆ ನಾವು ನಮ್ಮ ತಂದೆ ತಾಯಿ ಮಾತುಗಳನ್ನು ಕೇಳಬೇಕು ಎಂಬುದಾಗಿ ನೋಡುವಾಗ ನಾವು ಯೇಸು ಕ್ರಿಸ್ತನಲ್ಲಿ ಇದ್ದವರಾಗಿದ್ದೇವೆ. ಯೇಸು ಕ್ರಿಸ್ತನು ಕೂಡ ಈ ಲೋಕದಲ್ಲಿರುವಾಗ ತಂದೆ ತಾಯಿ ಮಾತುಗಳನ್ನು ಕೇಳುತ್ತಾ ಯೇಸು ಕ್ರಿಸ್ತನು ಜೀವಿಸಿದನು. ಆತನ ಮಕ್ಕಳಾದಂಥ ನಾವು ನಮ್ಮ ತಂದೆ ತಾಯಿಯ ಮಾತುಗಳನ್ನು ನಾವು ಕೇಳುವಂತವರಾಗಬೇಕು. ನಮ್ಮ ತಂದೆ ತಾಯಿ ಹೇಳುವಂತ ಪ್ರತಿ ಒಂದು ಮಾತುಗಳು ಅದು ನಮ್ಮ ಒಳ್ಳೆಯದಕ್ಕಾಗಿ ಹೇಳುವಂತವರಾಗಿದ್ದಾರೆ. ನಮ್ಮ ತಂದೆ ತಾಯಿಗಳು ಮಾತು ಹೇಳುವಾಗ ನಿನಗೆ ಏನು ಗೊತ್ತಿಲ್ಲ, ನೀನು ಸುಮ್ಮನೆ ಇರು, ನನಗೆಲ್ಲ ಗೊತ್ತಿದೆ, ನಾನೇ ಮಾಡುತ್ತೇನೆ ಎಂಬುದಾಗಿ ಈ ಒಂದು ದಿನದಲ್ಲಿ ಮಕ್ಕಳಾದಂಥ ನಾವು ನಮ್ಮದೇ ಆದಂಥ ಜ್ಞಾನದಲ್ಲಿ, ನಮ್ಮದೇ ಆದಂಥ ಆಲೋಚನೆಯಲ್ಲಿ ನಾವು ಮುಂದೆ ಹೋಗುತ್ತಾ ನಾವು ಎಡವಿ ಬೀಳುತ್ತಾ ಅನೇಕ ನೋವಿಗಳಿಗೆ, ಅನೇಕ ಕಷ್ಟಗಳಿಗೆ, ಅನೇಕ ದುಃಖಗಳಿಗೆ ಒಳಗಾಗುವಂತವರಾಗಿದ್ದೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ತಂದೆ ತಾಯಿಗಳು ನಮಗಿಂತ ದೊಡ್ಡವರಿದ್ದಾರೆ. ನಮಗಿಂತ ಅನೇಕ ಅವರಿಗೆ ಜ್ಞಾನವಿದೆ, ನಮಗಿಂತ ಅನೇಕ ಅನುಭವ ಅವರಿಗಿದೆ. ಅವರ ಅನುಭವದ ಮಾತುಗಳು ನಮಗೆ ಹೇಳುವಾಗ, ಅವರು ನಮಗೆ ತಿಳಿಸಿ ಹೇಳುವಾಗ, ನನ್ನ ತಂದೆ ತಾಯಿ ನನ್ನ ಒಳ್ಳೆಯದಕ್ಕಾಗಿ ಹೇಳುತ್ತಾ ಇದ್ದಾರೆ, ನನ್ನ ಭವಿಷ್ಯತ್ತಿಗಾಗಿ ಹೇಳುತ್ತಾ ಇದ್ದಾರೆ, ನನ್ನ ಮಾರ್ಗ ಸರಿಯಾಗಿ ಇರಲಿ ಎಂಬುದಾಗಿ ನನ್ನ ತಂದೆ ತಾಯಿ ನನಗಾಗಿ ಹೇಳುತ್ತಾ ಇದ್ದಾರೆ ಎಂಬುದಾಗಿ ನಾವು ತಿಳಿದುಕೊಂಡು ನಮ್ಮ ತಂದೆ ತಾಯಿ ಮಾತುಗಳಿಗೆ ನಾವು ಸನ್ಮಾನಿಸುತ್ತಾ, ನಮ್ಮ ತಂದೆ ತಾಯಿ ಮಾತುಗಳಿಗೆ ನಾವು ಗೌರವ ಕೊಡುತ್ತಾ, ಅವ್ರು ಹೇಳುವಂತ ಮಾತುಗಳು ನಾವು ಅದನ್ನು ಕೈಕೊಂಡು ನಡೆಯುತ್ತಾ ಈ ಲೋಕದಲ್ಲಿ ನಾವು ಜೀವಿಸುತ್ತಾ ಇರುವುದಾದರೆ ನಾವು ಯೇಸು ಕ್ರಿಸ್ತನಲ್ಲಿ ಇರುವಂತವರಾಗಿದ್ದೇವೆ. ಯೇಸು ಕ್ರಿಸ್ತನು ನಮ್ಮಲ್ಲಿರುವಂತವನಾಗಿದ್ದಾನೆ. ಆ ವಿಷಯವಾಗಿಯೇ ನಮ್ಮ ತಂದೆ ತಾಯಿ ಹೇಳುವಂತ ಪ್ರತಿ ಒಂದು ಮಾತುಗಳನ್ನು ನಾವು ಕೇಳಿಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಒಂದು ವೇಳೆ ನಮ್ಮ ತಂದೆ ತಾಯಿ ಹೇಳುವಂತ ಮಾತು ನಾವು ಕೇಳದೆ ಈ ಲೋಕದಲ್ಲಿ ಜೀವಿಸುವುದಾದರೆ ನಾವು ಈ ಲೋಕದಲ್ಲಿ ಜೀವಿಸುವ ಕಾಲ ಏನೇ ಪ್ರಯಾಸ ಪಟ್ಟರೂ, ಎಷ್ಟೇ ಕಷ್ಟಪಟ್ಟರೂ ನಾವು ಅಭಿವೃದ್ಧಿ ಆಗುವುದಕ್ಕೆ ಸಾಧ್ಯವಿಲ್ಲ. ದೇವರು ನಮ್ಮನ್ನು ಆಶೀರ್ವದಿಸುತ್ತಾನೆ. ಸತ್ಯವೇದದ ಎಲ್ಲ ಮಾತುಗಳನ್ನು ನಾವು ಕೈಕೊಂಡು ನಡೆಯುವಂತವರಾಗಿದ್ದೇವೆ. ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ನಿನ್ನ ತಂದೆ ತಾಯಿಯ ಮಾತುಗಳನ್ನು ನೀನು ಕೇಳು, ಇದು ಧರ್ಮವಾಗಿದೆ ಎಂಬುದಾಗಿ. ಆ ವಿಷಯವಾಗಿಯೇ ಈ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ನನ್ನ ತಂದೆ ತಾಯಿ ಮಾತುಗಳನ್ನು ಕೇಳುವಂತವರಾಗಬೇಕು, ನಿಮ್ಮ ತಂದೆ ತಾಯಿ ಮಾತುಗಳನ್ನು ಕೇಳುವಂತವರಾಗಬೇಕು. ಇದು ಧರ್ಮದ ಮಾತಾಗಿದೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಧರ್ಮದ ಮಾತನ್ನು ನಾವು ಕೈಕೊಂಡು ನಡೆಯುವಾಗ, ಈ ಸತ್ಯವೇದದ ಮಾತನ್ನು ನಾವು ಕೈಕೊಂಡು ನಡೆಯುವಾಗ ಯೇಸು ಕ್ರಿಸ್ತನ ಎಲ್ಲ ಆಜ್ಞೆಗಳು ನಾವು ಕೈಕೊಂಡು ನಡೆಯುವಂತವರಾಗಿದ್ದೇವೆ.
ನಮ್ಮ ತಂದೆ ತಾಯಿ ನಮ್ಮ ಕಣ್ಣಿಗೆ ಕಾಣುವಂತವರಾಗಿದ್ದಾರೆ. ಅವ್ರು ಹೇಳುವಂತ ಮಾತುಗಳನ್ನು ನಾವು ಕೇಳುವಂತವರಾಗಬೇಕು. ಅವರು ನಡೆಯುವ ಮಾರ್ಗದಲ್ಲಿ, ಅವ್ರು ನಡೆಸುವ ಮಾರ್ಗದಲ್ಲಿ ನಾವು ನಡೆಯುವಂತವರಾಗಬೇಕು. ನಾವು ಆ ರೀತಿಯಾಗಿ ಜೀವಿಸುವಾಗ ಈ ಧರ್ಮದ ಮಾತುಗಳನ್ನು ನಾವು ಕೈಕೊಂಡು ನಡೆಯುವಂತವರಾಗಿದ್ದೇವೆ. ನಾವು ಯೇಸು ಕ್ರಿಸ್ತನಲ್ಲಿ ಇದ್ದವರಾಗಿದ್ದುಕೊಂಡು ಜೀವಿಸುವಂತವರಾಗಿದ್ದೇವೆ. ನಾವು ಒಂದು ವೇಳೆ ಯೇಸು ಕ್ರಿಸ್ತನಲ್ಲಿ ಇದ್ದುಕೊಂಡು ಜೀವಿಸುತ್ತಾ ನಮ್ಮ ತಂದೆ ತಾಯಿ ಮಾತುಗಳನ್ನು ನಾವು ಕೇಳದೆ ಈ ಲೋಕದಲ್ಲಿ ಜೀವಿಸುತ್ತಾ ಇರುವುದಾದರೆ ಈ ಧರ್ಮದ, ಈ ಸತ್ಯವೇದದ ಮಾತುಗಳನ್ನು ನಾವು ಕೈಕೊಂಡು ನಡೆಯುತ್ತಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ನೋಡುತ್ತಾ ಇದ್ದೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ತಂದೆ ತಾಯಿಗಳೇ, ನಮ್ಮ ತಂದೆ ತಾಯಿ ಮಾತುಗಳನ್ನು ಕೇಳುತ್ತಾ ಈ ಧರ್ಮದ ಮಾತುಗಳು ಕೈಕೊಂಡು ನಡೆಯುತ್ತಾ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯವಾಗಿ ಆಶೀರ್ವದಿಸಲಿ. ಆಮೇನ್.